बीजापुर में भारी बारिश के चलते शहर के कई हिस्सों में भरा पानी। जैसा कि आप सब जानते हैं कि इस साल बारिश बहुत ज़्यादा होने की वजह से रहमत की बजाय जहमत बन गया है। आज हुई भारी बारिश के चलते शहर के कई निचले इलाके जैसे रामनगर वगैरह जैसे और भी कई इलाके पानी से भर गए, जिसके चलते लोगों को काफ़ी परेशानियों का सामना करना पड़ रहा है। इस मौके पर पालिका कमिश्नर ने बात करते हुए अपनी प्रतिक्रिया व्यक्त की। ಚೆನ್ನಾಗಿ ನೀರು ನಿಂದಿರ್ತದ ಅದು ಎಲ್ಲ ಆಲ್ರೆಡಿ ಮೊನ್ನೆನೂ ಎಲ್ಲ ಸ್ಟ್ರೈಕ್ ಮಾಡಿ ನಿಮ್ಗೆ ಗೊತ್ತೇ ಅದ ರೀ. ಅಂದ್ರೂ ಏನು ಇನ್ನ ಅದಕ್ಕೆ ಏನು ಪರಿಹಾರ ಮಾಡಲ್ಲ ಒಟ್ಟ ಬರೀ ಇದೇ ನಡೆದದ. ಈಗಂತೂ ಈಗ ನೋಡಿ ಕಾರ್ಯಕ್ರಮ ಅದಾವ ಎಲ್ಲ ದಾಂಡಿಯಾ ಕಾರ್ಯಕ್ರಮ ಅದ ಸಾಯಂಕಾಲ ಇವತ್ತ. ಮತ್ತೆ ಈ ನೀರಾಗ ಹೆಂಗ್ ಮಾಡ್ಬೇಕ್ರಿ? ಅದು ಕಾರ್ಯಕ್ರಮ ಕ್ಯಾನ್ಸಲ್ ಆಗ್ತದ್ರಿ. ನಾಳೆ ಮಿಸ್ಟರ್ ಪಾಲ್ಟಿ ಅದ ಅವನು ಕ್ಯಾನ್ಸಲ್ ಆಗ್ತಾವ. ಹಿಂಗಾದ್ರೆ ಕುರ್ಚಿ ಇಡಾಕ್ ಹೋಗಿ ಕುರ್ಚಿ ತಿರ್ಗಾಡ ಬಂದ್ಬಿಡ್ತಾವ್ರಿ. ಇಷ್ಟೇ ಏನು ಸಾಗೈತ್ರಿ ಎಲ್ಲ ಅಧಿಕಾರಿ ತಿಳ್ಕೊಬೇಕ್ರಿ. ಕಾರ್ಯಕ್ರಮ ಇದ್ದಾಕಾರನು ಇನ್ನು ಇದೇ ಹನಿ ಬರ ಅಂದ್ರೆ ಹೆಂಗ್ ಇಷ್ಟೇ. ಇಲ್ಲ, ನಿನ್ನೆ ರಾತ್ರಿಯಿಂದ ಮಳೆ ಅದು. ನಿನ್ನೆ ರಾತ್ರಿಯಿಂದ ಇವತ್ತು ಮುಂಜಾನೆಯಿಂದ ಮಳೆನೇ ಅದು. ಬೆಳಗ್ಗೆ 8ಕ್ಕೆ ಚಾಲು ಆಗಿದ್ದು ಸತತವಾಗಿ ಇನ್ನ ಕಂಟಿನ್ಯೂ ಚಾಲು ನಡೆದ್ ನೋಡ್ರಿ ಮಳಿ. ಇನ್ನೂ ಹಾಕ್ಯದ ಇನ್ನೂ ಏನೋ ಬಂದ್ರು ಬರ್ಬೋದು. ಮತ್ ಇದಕ್ಕಿಂತ ಹೆಚ್ಚಿಗೆ ನೀರು ಬರ್ಬೋದು. ಏನ್ ಹೇಳಕ್ ಚಾನ್ಸೇ ಇಲ್ಲ. ಇಲ್ಲ, ಮನ್ಯಾಗ ನೀರು ಹೋಗ್ಯಾವ ನಿನ್ನೆ. ಏನ್ ಮನೆಯಲ್ಲಿ ಆ ಕಡೆ ಕಾಮನ್ ಮನ್ ನೋಡ್ರಲ್ಲ ನೀವು. ಕಾಮನ್ ಆ ಕಡೆ ಹೋಗ್ತಿರ್ತಾವ ಮಾಡ್ತಿರ್ತಾವ. ಇಲ್ಲಿ ಯಾರ ಕಾರ್ಪೊರೇಟರ್ ಬಂದಿದ್ರಿ? ಕಾರ್ಪೊರೇಟರ್ ಬಂದಿದ್ದು ಭೇಟಿ ಸರ್ ಬರ್ತಾರ ಹೋಗ್ತಾರ. ಏನ್ ಮಾಡ್ಬೇಕು ಬರೀ ಬರ್ತಾರ ನ್ಯೂಸ್ ನೋಡಿ ಹೋಗ್ತಾರ. ಮತ್ತೆ ಮಾಡ್ಕೋಬೇಕು. ಏನದು ಏನು ತುಂಬಾ ಟೆಂಪರರಿ ಪರಿಹಾರ ಮಾಡ್ಕೋಬೇಕು. ಟೆಂಪರರಿ ನಾವು ಕೆಲಸ ಅಂತೂ ಈ ಮಳೆಗಾಲದಾಗ ಮಾಡಕ್ ಆಗೋಲ್ಲ. ಯಾರು ಇದು ಗೊತ್ತಿದ್ದು ಮಾತದ ಮಿಕ್ಕಿದ ಕಡೆ ಅವು ಏನಾದ್ರು ಪರಿಹಾರ ಮಾಡಿ ನೀರಂಗ ಅಷ್ಟೇ ಕಂಟ್ರೋಲ್ ಮಾಡೋದು ಎಷ್ಟೋ ಆಸನ ಆಗ್ತದೆ. ಈಗ ಹಿಂಗ ನೀರ್ ನಿಂತು ಅಂದ್ರೆ ಹ್ಯಾಂಗ್ರಿ ಹ್ಯಾಂಗ್ರಿ? ಈಗ ಅದೇ ನೋಡ್ಬೇಕಲ್ರಿ. ಕೆಲವು ಕಾರ್ಯಕ್ರಮ ಅಂದ್ರೆ ಕ್ಯಾನ್ಸಲ್ ಆಗೋದ. ಈಗ ಮಳೆಗೆ ಹೆಂಗ್ ಮಾಡ್ತಾರೆ? ನೀರ್ ಎಲ್ಲಿ ಬರ್ತಪ್ಪ ಅಂತ ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ಶಾಸಕರಿಗೆ? ಇಲ್ಲ, ನಮ್ಮ ಶಾಸಕರಿರ್ಲಿ ಆಯುಕ್ತರಿರ್ಲಿ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನೀರು ಸ್ವಲ್ಪ ಕ್ಲಿಯರ್ ಆದಂಗ್ರೆ ಮಾಡಿ ಸಾಕು. ಅದೇ ಒಂದ್ ಬೇಡಿಕೆ ಗೊತ್ತಾನ. ಇವೆಲ್ಲ ಪರಿಹಾರ ಆಗ್ಬೇಕ್ರಿ. ಇಷ್ಟೆಲ್ಲ ಈ ಟ್ಯಾಪ್ ಮಳೆ ಬಂದ್ರೆ ನೀರು ನಿಲ್ಬಾರ್ದು. ಟೆಂಪರರಿ ಏನು ಕೆಲಸ ಮಾಡಿದ್ರು ಪರಿಹಾರ ಮಾಡ್ಬೇಕು ಅಷ್ಟೇ. ಒಟ್ ನೀರ್ ಹೊರಗೆ ಹೋಗ್ಬೇಕದು. ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಸಂಜು ಅಂತ. ಸಂಜು ಮುಂಜಾನೆಯಿಂದ ಎಲ್ಲಾ ಕಡೆ ಮಳೆ ಆಗ್ತಾ ಇದೆ. ಅದಕ್ಕೆ ನಮ್ಮವರು ಟೀಮ್ ಎಲ್ಲ ಸಹಿತ ಎಲ್ಲಾರು ಅಲರ್ಟ್ ಆಗಿ ಎಲ್ಲ ಕಡೆ ರೌಂಡ್ಸ್ ಇದ್ದಾರೆ. ಸದ್ಯಕ್ಕೆ ಎಲ್ಲಿ ಹತ್ರ ತೊಂದರೆ ಆಗಲ್ಲ ನೋಡ್ಕೊತಾ ಇದೀವಿ. ಇನ್ನು ನಾಳೆ ಇನ್ನೂ 2-3 ಕಂಟಿನ್ಯೂಸ್ ಮಳೆ ಇದೆ. ಬಟ್ ನಾಳೆ ತುಂಬಾ ಜಾಸ್ತಿ ಇರೋದ್ರಿಂದ ಸಹಿತ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ. ಒಂದು ಕಂಟಿನ್ಯೂಸ್ ಮಳೆ ಎಲ್ಲ ಕಡೆ ಮಳೆ ತಮ್ಮೆಲ್ಲ ಬಂದಿದೆ. ಬೇರೆ ಕಡೆ ಸಹಿತ ಸಾಕಷ್ಟು ತೊಂದರೆ ಆಗ್ತಾ ಇದೆ. ನಮ್ಮಲ್ಲಿ ಸಹಿತ ಈಗ ಮೊನ್ನೆ ಆಗಿದ ಪ್ರಕಾರ ನಮ್ಗೆ ತೊಂದರೆ ಆಗ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ. ಆದಷ್ಟು ನಾವು ಏನ ಫ್ಲಡ್ ಆಗ್ತಾ ಇದೆ ಅದು ಅವಾಯ್ಡ್ ಮಾಡ್ತೀವಿ. ಸರ್, ಇಲ್ಲಿನೂ ರಾಮನಗರ ಹತ್ತಿರ ನೀರ್ ನಿಂತಿದ್ದಾರೆ. ಎಲ್ಲ ಫ್ಲೈಟ್ ಆಗಿ ನೀರಾಗಿಲ್ಲ. ಅಲ್ಲಿ ಈಗ ಸ್ವಲ್ಪ ಬರ್ತಕ್ಕಂಥ ವಾಟರ್ ಜಾಸ್ತಿ ಇದೆ. ಕಂಟಿನ್ಯೂಸ್ ಮಳೆ ಇರೋದ್ರಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಬಟ್ ಈಗ ಯಾವ್ದು ಜನರಿಗೆ ಮಳೆ ನೀರು ಹೋಗಲಾರ್ದಂಗೆ ನಾವು ಪರ್ಸನಲಿ ಎಲ್ಲ ನಮ್ಮ ಟೀಮ್ ಎಲ್ಲ ಮಾನಿಟರ್ ಮಾಡ್ತಿದ್ದಾರೆ. ಸರ್, ಈಗ ಹೊಸ ರಸ್ತೆ ವಿಜಯಪುರ ನಗರದ ಅಲ್ಲಿನೂ ಸಾಕಷ್ಟು ನೀರು ನಿಂತಿದೆ ಸರ್. ಈಗ ಅರ್ಧ ಕೆಲಸ ಆಗಿದೆ ಅದು. ಹೊಸ ರಸ್ತೆ ಕಂಟಿನ್ಯೂಸ್ ಮಳೆ ಇರೋದ್ರಿಂದ ಈಗ ಮತ್ತೆ ಅವ್ರು ಕಾಂಕ್ರೀಟ್ ರೋಡ್ ಮಾಡೋಣ ಚೆನ್ನೌಟ್ ಆಗಿ ಸ್ವಲ್ಪ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದಾರೆ. ಸದ್ಯಕ್ಕೆ ಜನರಿಗೆ ಓಡಾಡ್ಲಿಕ್ಕೆ ಮಾಡ್ಲಿಕ್ಕೆ ನಾವು ಮೀಟಿಂಗ್ ಮಾಡಿದೀವಿ. ಮಳೆ ಸ್ಟಾಪ್ ಆದ್ರೆ ಕೂಡ ರಸ್ತೆ ಪೂರ್ಣಗೊಳಿಸ್ತೀವಿ. ಸರ್, ಬಡಿ ಕಮಾನ್ ಹತ್ತಿರನು ಅಲ್ಲಿನೂ ನೀರು ಸರ್, ಎಲ್ಲ ಹೊರಗಿನ ನೀರು ಇಲ್ಲೇ ಬರ್ತಾ ಇದೆ ಸರ್. ಬಡಿ ಕಮಾನ್ಗಳೇ ನಾವೆಲ್ಲ ಅಲ್ಲೇನು ಜುಮ್ಮಾ ಮಸೀದಿ ಏರಿಯಾದಲ್ಲಿ ಅಲ್ಲಿ ಕಂಪ್ಯೂಟರ್ ನಾವು ಸ್ಟಾಪ್ ಮಾಡಿ ಸ್ವಲ್ಪ ಟ್ರೈನ್ ಹೋಗ್ಲಿಕ್ಕೆ ಅನುಕೂಲ ಮಾಡಿದ್ವಿ. ಏನು ಹೋದ ವರ್ಷ ಜನರಿಗೆ ಮಳೆ ಆಗಿ ಹಾನಿಯಾಗಿತ್ತು. ಈ ವರ್ಷ ಕಂಪ್ಲೀಟ್ ಅಲ್ಲಿ ಆಗಲಾರ್ದಂಗೆ ನಾವು ನೋಡ್ಕೊಂಡಿದ್ವಿ. ಬಟ್ ಈಗ ನೆಕ್ಸ್ಟ್ ಏನು ಪಾರ್ಟಿ ಸ್ಟ್ರೆಚ್ ಇದೆ ಅದು ಸಹಿತ ನಾವು ಪೂರ್ಣ